ಇನ್ನು ಕಾರವಾರದಲ್ಲಿ ಕಾಂಗ್ರೆಸ್ ಮುಖಂಡ ಗೋಪಾಲ್ ನಾಯಕ್ ಮೇಲೆ ಅಟ್ಯಾಕ್ ಮಾಡಿದ ಕೇಸ್ ವಿಚಾರ ಸಂಬಂಧ ಈಗ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗಿದೆ. ಅಂಕೋಲಾದಲ್ಲಿ ನಡೆದಂತಹ ಈ ಒಂದು ಅಟ್ಯಾಕ್ ವಿಚಾರ ಸಂಬಂಧ ಸಿಸಿಟಿವಿ ದೃಶ್ಯಗಳು ಈಗ ಎಲ್ಲೆಡೆ ವೈರಲ್ ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತರು ಗೋಪಾಲ್ ನಾಯಕ್ ಅಂತ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು. ಆ ಅಟ್ಯಾಕ್ ಸಂದರ್ಭದ ಸಿಸಿಟಿವಿ ವಿಜುವಲ್ ಸಿಕ್ಕಿದೆ. ಈಗ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಗೋಪಾಲ ನಾಯಕ್ ಮೇಲೆ ಹಲ್ಲೆ ಆಗಿರೋದು. 6 ಜನರ ಗುಂಪು ಮಾರಕಾಸ್ತ್ರಗಳನ್ನು ಹಿಡಿದು ಬಂದು ಅವರ ಮೇಲೆ ದಾಳಿ ಮಾಡಲಾಗಿತ್ತು. ಗೋವಾ ಮೂಲದ ಸುಪಾರಿ ಹಂತಕರಿಂದ ದಾಳಿಯಾಗಿತ್ತು. ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿ ಗೋಪಾಲ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಪ್ರಕರಣ ಸಂಬಂಧ 4 ಜನನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಸುಪಾರಿ ಕೊಟ್ಟಿದ್ದ ಅಥವಾ ನಿಮಗೂ ಅವ್ರಿಗೂ ವೈಯಕ್ತಿಕ ದ್ವೇಷ ಇತ್ತ, ಯಾರು ಹೇಳಿದ್ರು ನಿಮಗೆ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಅಂತ, ಎಷ್ಟು ದುಡ್ಡು ಇಸ್ಕೊಂಡಿದ್ರಿ, ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಎಲ್ಲ ವಿಚಾರವನ್ನು ಕೂಡ ಅರೆಸ್ಟ್ ಆಗಿರುವಂಥ ಆರೋಪಿಗಳಿಂದ ಕಕ್ಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಪೊಲೀಸರಿಂದ. ಗೋಪಾಲ್ ಅವರಿಗೆ ಸದ್ಯ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಗೋಪಾಲ ನಾಯಕ್ ಇವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತರಾಗಿದ್ದರು, ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿದೆ. ಸೊ ರಾಜಕೀಯ ದ್ವೇಷನೋ ಅಥವಾ ವೈಯಕ್ತಿಕ ದ್ವೇಷನೋ ಅನ್ನೋದನ್ನು ಪೊಲೀಸರು ಕನ್ಫರ್ಮ್ ಮಾಡಬೇಕು. ಇದೆ ಸಿಸಿಟಿವಿ ವಿಜುವಲ್ಸ್ ನೋಡಿ. 4 ಜನ ಬರ್ತಾ ಇದ್ದಾರೆ ನಡ್ಕೊಂಡು. ಸೊ ಇವ್ರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಲಾಗಿದ್ದು, ಜೊತೆಗೆ ಅಲ್ಲಿ ಚಲನವಲನಗಳನ್ನು ಗಮನಿಸಿ ಹಲ್ಲೆ ಮಾಡಿರೋ ವಿಚಾರ ಸಂಬಂಧ ಅರೆಸ್ಟ್ ಮಾಡಿರೋದು. ಅರೆಸ್ಟ್ ಆಗಿರೋ ಫೋಟೋ ಗಮನಿಸ್ತಾ ಇದ್ದೀರಿ ಲೆಫ್ಟ್ ಸೈಡಲ್ಲಿ ಒಬ್ಬೊಬ್ಬರೇ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಇವರೇ ಆರೋಪಿಗಳು. ಸಿಸಿಟಿವಿ ದೃಶ್ಯಾವಳಿಗಳು ಚಲನವಲನ, ಈ ಆರೋಪಿಗಳ ಚಲನವಲನದನ್ನು ಸಿಸಿಟಿವಿಯಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಜೊತೆಗೆ ಹಲ್ಲೆಗೊಳಗಾದ ಗೋಪಾಲ್ ನಾಯಕ್ನ ಪರಿಸ್ಥಿತಿ ಹಿಂಗಿತ್ತು, ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈಗ ಅರೆಸ್ಟ್ ಆಗಿರೋರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ವೈಯಕ್ತಿಕ ದ್ವೇಷನ, ರಾಜಕೀಯ ದ್ವೇಷನ, ಅಥವಾ ಯಾರಾದರೂ ಏನಾದರೂ ಹಲ್ಲೆ ಮಾಡೋದಕ್ಕೆ ಅಥವಾ ಕೊಲೆ ಮಾಡೋದಕ್ಕೆ ಯಾರಾದರೂ ಸುಪಾರಿ ಕೊಟ್ಟಿದ್ರೆ ನಿಮಗೆ ಏನು ಅಂಥೇಳಿ ಕೂಲಂಕುಷವಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ.